ನಮ್ಮನೆ ಸ್ಪೆಷಲ್ ಉಪ್ಪಿಟ್ಟು ಕಾಂಕ್ರೀಟ್. ಸೊ ಗೈಸ್ ಇವಾಗ ಒಂದು ಊರಿಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ಈಗ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ನ ಆ್ಯಸ್ ಇಟ್ ಈಸ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಲೆಟ್ಸ್ ಗೋ ಗೈಸ್. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ವಿಶೇಷ ಏನಂದರೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮತ್ತು ಯೂಟ್ಯೂಬ್ ಫ್ಯಾಮಿಲಿಗೆ ನಮಸ್ಕಾರ ಮತ್ತು ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಗೈಸ್. ಬನ್ನಿ ಲೆಟ್ಸ್ ಗೋ ಗೈಸ್. ಇವತ್ತಿನ ಬ್ಲಾಗಲ್ಲಿ ಏನು ವಿಶೇಷ, ಏನೇನಿರುತ್ತೆ, ಯಾವ ಥರ ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಅಂತ ಡೀಟೇಲಾಗಿ ತೋರಿಸ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಇವತ್ತಿನ ಬ್ಲಾಗ್ ಫುಲ್ ಫನ್ ಆಗಿರುತ್ತೆ ಮತ್ತು ಕಾಮಿಡಿ ಆಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಮತ್ತು ಸೊ ಗೈಸ್ ಇವಾಗ ಬೆಳಗ್ಗೆ ನಾಷ್ಟ ನಮ್ಮನೆ ಸ್ಪೆಷಲ್ ಉಪ್ಪಿಟ್ಟು ಕಾಂಕ್ರೀಟ್. ಎಲ್ಲರೂ ಅನ್ನೋದೇ ಕಾಂಕ್ರೀಟ್ ಅಂತ. ಉಪ್ಪಿಟ್ಟು ಸೈಡ್ಸ್ಗೆ ಖಾರ. ಉಪ್ಪಿಟ್ಟು ಇದು ವಾರದಲ್ಲಿ ಒಂದು ಸಾರಿನಾದ್ರು ಮಾಡೇ ಮಾಡ್ತಾರೆ, ಏನು ಮಾಡೋಕ್ಕಲ್ಲ. ಒಟ್ನಲ್ಲಿ ತಿನ್ನಲೇಬೇಕು ಅದು ಕಾಂಕ್ರೀಟ. ಸೈಡ್ಸ್ಗೆ ಖಾರ ಕೊಟ್ಟಿದ್ದಾರೆ, ತಿಂದ್ಬಿಟ್ಟು ಸಿಗ್ತೀನಿ. ಇನ್ನೇನು ಮಾಡೋಕ್ಕಲ್ಲ, ಇದೇ ತಿನ್ಬೇಕು. ತಿಂದ್ಬಿಟ್ಟು ಸಿಗ್ತೀನಿ. ಬಾಯ್ ಬಾಯ್. ಸೊ ಗೈಸ್ ಈಗ ಮನೇಲಿ ಯಾರೂ ಇಲ್ಲ, ಆದ್ದರಿಂದ ಸ್ವಲ್ಪ ಹೊತ್ತು ಓದ್ಕೊಂಡು ಈಗ ನಮ್ಮ ಅಣ್ಣ ತಮ್ಮಸ್ಗಳಿಗೆ ಇದಾಕಬೇಕು ಮೇವ. ಬನ್ನಿ ಈಗ ಮೇವು ಹಾಕೋಣ ನಮ್ಮ ಅಣ್ಣ ತಮ್ಮಸ್ಗೆ. ಏಕೆಂದರೆ ನಾವು ನಾಷ್ಟ ಮಾಡಾಯಿತು, ಅವು ನಮ್ಮ ಥರನೇ ಅಲ್ವಾ. ಈಗ ಅವ್ರಿಗೊಂದು ಸ್ವಲ್ಪ ಮೇವು ಹಾಕಬೇಕು. ಬನ್ನಿ ಲೆಟ್ಸ್ ಗೋ ಗೈಸ್. ಈಗ ಹಾಕೋಣ ಗೈಸ್. ಏನು ಇವನು ಬರೀ ಇದನ್ನೇ ಮಾಡ್ಕೊ ಹೋಯ್ತಾನೆ ವ್ಲಾಗ್ನ ಅಂತ ಅಂದ್ಕೊಬಿಟ್ಟು. ಈಗ ಎಲ್ಲೂ ಹೊರಗಡೆ ಹೋಗೋಕ್ಕಾಯ್ತಿಲ್ಲ, ಮನೇಲೇ ಇದ್ದೀನಿ. ಅದಕ್ಕೋಸ್ಕರ ಮನೇಲಿ ಏನಾಯ್ತದೆ, ಏನು ನಡೀತದೆ, ಇದನ್ನೇ ವ್ಲಾಗ್ ಮಾಡೋಕು. ಈಗ ಬನ್ನಿ ನಮ್ಮ ಅಣ್ಣ ತಮ್ಮಸ್ಗಳಿಗೆ ಮೇವು ಹಾಕೋಣ. ಲೆಟ್ಸ್ ಗೋ ಗೈಸ್. ಅವರಿಂದ ನಮಗೆ ಉಪಯೋಗನೂ ಐತೆ, ಎಲ್ಲ ಸಹಾಯನೂ ಆಯ್ತದೆ. ಅದರಿಂದ ಮಾರಿ ಸುಮಾರು ಜನ ಬೆಳೀತಾರೆ. ಕುರಿ ಕಾಯೋನು ಒಬ್ಬ ಕೋಟ್ಯಾಧಿಪತಿ ಆಗ್ಬೋದು. ಏಕೆಂದರೆ ಅವನ ಹತ್ರ ಇರೋ ಕುರಿಗಳು ಸಾವಿರಾರು ಇರ್ತವೆ. ಅವೆಲ್ಲ ಮಾರಿದ್ರೆ ಇಡೀ ಕೋಟ್ಯಾಧಿಪತಿಲಿ ಅವನು ಒಬ್ಬ ಆಯ್ತಾನೆ. ಅದಕ್ಕೋಸ್ಕರ ಕುರಿ ಕಾಯೋನು ಏನು ಒಬ್ಬ ಬಡವ ಅಲ್ಲ, ಅವನುವೇ ಕೋಟ್ಯಾಧಿಪತಿನೇ. ಅವನ್ನ ಗೌರವಿಸಬೇಕು ಮತ್ತು ಇದು ಮಾಡಬೇಕು. ಜೈ ಹಳ್ಳಿಕಾರ್, ಹಸು ಸಾಕೋಣ, ಜೈ ರೈತ ಅಂತ ಹೇಳ್ತಾ ಬನ್ನಿ ಈಗ ಮೇವು ಹಾಕೋಣ. ಮೂಗು ಒಂದು ಸ್ವಲ್ಪ ನೆಗಡಿ ಆಗಿಬಿಟ್ಟೈತೆ, ಅಂದರೆ ವೆದರು ಒಂದು ಸ್ವಲ್ಪ ಕೋಲ್ಡು, ಅದರಿಂದ ಫುಲ್ ಹುಷಾರು ತಪ್ಪಂಗೆ ಆಗ್ತೈತೆ. ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಲೆಟ್ಸ್ ಗೋ ಗೈಸ್. ಏನೂ ಮಾಡೋಕ್ಕಲ್ಲ. ಈ ಕೋಲ್ಡ್ ವೆದರಲ್ಲಿ ನಿಮ್ಮ ಕಡೆ ಹೇಗಿದೆ ವೆದರ್ ಅಂತ ಕಾಮೆಂಟ್ ಮೂಲಕ ತಿಳಿಸಿ, ನೋಡೋಣ. ಬನ್ನಿ ಈಗ ಮೇವು ಹಾಕೋಣ. ಸೊ ಗೈಸ್ ಈಗ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ, ದೊಡ್ಡಮ್ಮವ್ರ ಮನೆಗೆ. ಆದ್ದರಿಂದ ಈಗ ಹೊರಡೋಣ ಗೈಸ್. ಮತ್ತು ಈ ಬೈಕ್ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಈ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟು ಹೋಗಿ ಮಾಡ್ತೀವಿ. ಸೊ ಗೈಸ್ ನಿನ್ನೆ ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋಗಿದ್ದೋ. ನಿನ್ನೆ ಇಲ್ಲ, ಮೊನ್ನೆ ಹೋಗಿದ್ದೋ ಸಂಜೆ ನೈಟು. ಅಲ್ಲಿ ಸಂಜೆ ಹೋಗಿ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಮಾಡ್ಕೊಂಡು ಅಲ್ಲಿ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಇವತ್ತು ಬಂದಿದ್ದೀನಿ. ಅಲ್ಲಿ ಹೋಗಿ ಏನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಫಸ್ಟು ಸಾರಿ ಕೇಳ್ತೀನಿ. ಯಾಕೆಂದರೆ ಫ್ಯಾಮಿಲಿ ಎಲ್ಲ ಸೇರೋದ್ರಿಂದ ಅಲ್ಲಿ ಬ್ಲಾಗ್ ಅಂತೀನಿ, ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಆದ್ದರಿಂದ ಇವತ್ತು ಮನೆಗೆ ಬಂದು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅವತ್ತೇನಾಯಿತು ಅಂದರೆ, ಅವತ್ತು ಹೋಗಿದ್ದೋ ಫ್ಯಾಮಿಲಿ ಎಲ್ಲ ಸೇರಿಕೊಂಡು
ಒಂದು ದೇವಸ್ಥಾನಕ್ಕೆ ಹೋಗಿದ್ದು. ದೇವಸ್ಥಾನದ ನೇಮ್ ಜ್ಞಾಪನ ಬರ್ತಿಲ್ಲ, ಸಾರಿ. ಅದಕ್ಕೋಸ್ಕರ ಒಂದು ಸಾರಿ. ಅಲ್ಲಿಗೋಗಿ ಅಲ್ಲಿ ಎಲ್ಲ ಗೆಟ್ ಟುಗೆದರ್ ಮಾಡಿಕೊಂಡು ಪಾರ್ಟಿ ಅಂದರೆ ಮಾಮೂಲಿ ಫ್ಯಾಮಿಲಿ ಸೇರಿಕೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಬಂದು ಸಂಡೇ ಸ್ಪೆಷಲ್ ಸಂಡೇ ಮಾಮೂಲಿ ನಾನ್ ವೆಜ್ ಎಲ್ಲನೂ ಮಾಡಿರ್ತಾರೆ. ಅಲ್ಲೊಂದು ಸ್ವಲ್ಪ ಆ ಊರಲ್ಲಿದ್ದು ಸಂಡೇ ಆದಮೇಲೆ ಇವತ್ತು ಬೆಳಿಗ್ಗೆ ಮಂಡೇ ಎದ್ದು ಬೆಳಿಗ್ಗೆ ಫ್ರೆಶ್ ಅಪ್ ಆಗ್ಬಿಟ್ಟು ಬೆಳಿಗ್ಗೆ ಬಂದು ಅಲ್ಲೇ ನಾಷ್ಟ ಎಲ್ಲ ಮಾಡ್ಕೊಂಡು ಬಂದು, ಆದ್ದರಿಂದ ವ್ಲಾಗ್ನ ಅಲ್ಲಿ ಮಾಡೋಕ್ಕಾಗಲಿಲ್ಲ, ಸಾರಿ. ಮತ್ತು ಇವತ್ತು ಈಗ ಬಂದು ಸ್ವಲ್ಪ ಜಸ್ಟ್ ನೆನ್ನೆ ನಾಳೆ ಎಕ್ಸಾಮ್ ಇರೋದ್ರಿಂದ ಹೋಗಿದ್ವಲ್ಲ ಶನಿವಾರ, ಆದ್ದರಿಂದ ಅಲ್ಲಿ ಓದೋಕ್ಕಾಗಲಿಲ್ಲ. ಅಲ್ಲಿ ಅಲ್ಲ, ಇಲ್ಲೇ ಓದೋಕ್ಕಾಗಲಿಲ್ಲ. ಆದ್ದರಿಂದ ಈಗ ಬಂದು ತಕ್ಷಣವೇ ಓದೋಕ್ಕೆ ಕೂತ್ಕೊಂಡೆ. ಆದ್ದರಿಂದ ವ್ಲಾಗ್ನ ಅದ್ರ ಮಧ್ಯೆನೇ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ವ್ಲಾಗ್ ಮುಖ್ಯ, ಮತ್ತು ನಿಮಗೆ ಒಂದೊಂದು ಕಂಟೆಂಟ್ ಕೊಡಬೇಕು, ಮತ್ತು ನೀವು ನನಗೆ ಸಪೋರ್ಟ್ ಮಾಡಬೇಕು ಅಂತ. ಈ ವಿದ್ಯಾರ್ಥಿಗೆ ನೋಡಿ, ಇದ್ರೂ ಓದೋದು ಮಧ್ಯೆನೂ ನಿಮಗೋಸ್ಕರ ವ್ಲಾಗ್ ಮಾಡಿ ನನ್ನ ದಿನನಿತ್ಯ ನಡೆಯೋದ ನಿಮಗೋಸ್ಕರ ತಿಳಿಸ್ತಾ ಇರ್ತೀನಿ. ನೀವು ಪ್ಲೀಸ್ ಇದಕ್ಕೋಸ್ಕರನವ್ರೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವತ್ತು ನಾಳೆ ಮೈಕ್ರೋ ಎಕನಾಮಿಕ್ಸ್ ಎಕ್ಸಾಮ್ ಇರೋದ್ರಿಂದ ಎಕ್ಸಾಮ್ಗೆ ಓದ್ಕೊತಾ ಇದ್ದೀನಿ. ಮೈಕ್ರೋ ಎಕನಾಮಿಕ್ಸು ಈಸಿ ಇದೆ, ಆದರೆ ಟಾಪಿಕ್ ಏನಂದರೆ ಚಿತ್ರಗಳಿರ್ತಾವಲ್ಲ, ಡ್ರಾಯಿಂಗು, ಆ ಡ್ರಾಯಿಂಗ್ ಬರೆದ್ಬಿಟ್ಟು ಎಕ್ಸ್ಪ್ಲೇಷನ್ ಕೊಡೋಕು, ಅದೇ ಜಾಸ್ತಿ ಫೋಕಸ್ ಇರೋದು ಇದರಲ್ಲಿ, ಅದೇ ಜಾಸ್ತಿ ಕ್ವಶನ್ ಇರೋದು. ಆದ್ದರಿಂದ ಅದನ್ನ ಗ್ಯಾಪ್ನ ಇಟ್ಕೊಂಡು ಕ್ವಶನ್ಗಳ ಓದಬೇಕಲ್ಲ, ಅದೇ ಆಗ್ತಾಯಿಲ್ಲ. ಆದ್ದರಿಂದ ಸ್ವಲ್ಪ ಹೊತ್ತು ಓದ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಇದು ಓದಾದ್ಮೇಲೆ ಸಿಗ್ತೀನಿ. ಇನ್ನೊಂದು ಸ್ವಲ್ಪ ಐತೆ, ಇನ್ನೊಂದು ಸ್ವಲ್ಪ ಮುಗಿಸಿ ನಿಮಗೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್. ಹಾಗೆ ಈ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ನೋಡಿ, ಇದೇ ನಾಳೆ ಮೈಕ್ರೋ ಎಕನಾಮಿಕ್ಸ್ ಗೈಸ್. ಅಲ್ಲೇ ನಾಷ್ಟ ಮಾಡ್ಕೊಂತು. ಈಗ ಮಧ್ಯಾಹ್ನದ ಲಂಚು ಸಾಂಬಾರು, ರೈಸು, ಖಾರ, ಹುರುಳಿಕಾಳು ಸಾಂಬಾರು, ಸಾಂಬಾರು ಹುರುಳಿಕಾಳು. ಟೇಸ್ಟ್ ಮಾತ್ರ ಅಲ್ಟಿ ಮಸ್ತಾಗಿದೆ. ಊಟ ಮಾಡಿಬಿಟ್ಟು ಸಿಗ್ತೀನಿ. ಹುರುಳಿಕಾಳು ಸಾಂಬಾರು, ಉಪ್ಪು ಸಾಂಬಾರು ಯಾರು ತಿಂದಿದ್ದೀರಾ ಕಾಮೆಂಟಲ್ಲಿ ಹೇಳಿ. ಅದ್ರ ಖಾರ ಫ್ಲೇವರು ಮಸ್ತಾಗಿದೆ. ಯಾರ್ಯಾರು ತಿಂದಿದ್ದೀರಾ ಕಮೆಂಟ್ ಮೂಲಕ ತಿಳಿಸಿ ನೋಡ. ಸೊ ಗೈಸ್, ಈಗ ಓದೆಲ್ಲ ಮುಗಿಸಾಯ್ತು. ಒಂದು ಮಾತು ಹೇಳಬೇಕು ನಿಮಗೆ, ನೀವು ನೋಡ್ತಾ ಇರ್ತೀರಲ್ಲ, ಕಾಮೆಂಟ್ ಮೂಲಕ ತಿಳಿಸಿ ನಾನು ಕರೆಕ್ಟಾಗಿ ಮಾಡ್ತಾಯಿದ್ದೇನಾ ಬ್ಲಾಗ್ನ, ಇನ್ನು ಯಾವ ಥರ ಚೇಂಜಸ್ ಮಾಡ್ಬೋದು, ಯಾವ ಥರ ಬ್ಲಾಗ್ ಮಾಡ್ಬೋದು ಅಂತ ನೀವು ಟಿಪ್ಸ್ ಕೊಟ್ಟರೆ ಅದೇ ರೀತಿಯಲ್ಲಿ ಬ್ಲಾಗ್ ಮಾಡ್ಬೋದು. ಮತ್ತು ನಿಮಗೆ ಎಂಟರ್ಟೈನ್ಮೆಂಟು ಖಂಡಿತ ಸಿಗುತ್ತೆ. ಮತ್ತು ಈಗ ನಿಮಗೆ ಯಾವುದೋ ಪ್ರ್ಯಾಂಕ್ ವೀಡಿಯೋ ಬೇಕು ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ, ಅದನ್ನೂ ಮಾಡೋಣ. ಪ್ರ್ಯಾಂಕ್ ವೀಡಿಯೋ ಮನೆಯವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಣ ಪ್ರ್ಯಾಂಕ್ ವೀಡಿಯೋನ. ಈಗ ಒಂದು ಮಾತು, ಈಗ ಇಷ್ಟೆಲ್ಲ ಓದ್ತೀವಿ, ಇಷ್ಟೆಲ್ಲ ಈ ಬುಕ್ಕೆಲ್ಲ ಓದ್ತೀವಿ, ಆದರೆ ಜೀವನ ಅನ್ನೋದು ಹಿಂಗೆ. ಅದೇ ಒಂದು ಜೀವನದಲ್ಲಿ ಒಂದು ಕೆಲಸ ತಗೋಬೇಕಂದ್ರೆ ಆಗಲ್ಲ ಗೈಸ್, ಚಿಟಿಕೆ ಹೊಡೆದಂಗೆ ಆಗಲ್ಲ. ಅದೇ ಇಲ್ಲಿ ಈಗಿನ ಪರಿಸ್ಥಿತಿ. ಆಗ ಮನೆಗೆ ಬಂದು ಕೆಲಸಕ್ಕೆ ಕರಿತಿದ್ರು, ಗೌರ್ಮೆಂಟ್ ಕೆಲಸ. ಈಗ ನಾವೇ ಹೋಗಿ ಸೇರ್ಕೋತೀವಿ ಅಂದರೂ ಯಾವ ಕೆಲಸನೂ ಸಿಗಲ್ಲ ಅಂತೆ. ಮತ್ತು ಓದಿದವರು ನಮಗಿಂತ ಈಗ ನಾವೇ ಇವಾಗ ಓದ್ತಿದ್ದೀವಿ, ನಮಗಿಂತ ಹಿಂದೆ ಓದಿರೋರೆಲ್ಲ ಮನೇಲಿದ್ದಾರೆ. ಮತ್ತು ಇವ್ರಿದ್ದಾರೆ ಒಂದೊಂದು ಕೆಲಸದಲ್ಲ, ಅಂದರೆ ಗಾರೆ ಕೆಲಸ, ಮಾಮೂಲಿ ಬೇರೆ ಕೆಲಸಗಳೆಲ್ಲ. ಅವ್ರು ಓದಿರೋದು ಪ್ರಯೋಜನ ಏನು ಗೈಸ್? ಆದ್ದರಿಂದ ನಾವು ಮಾಡೋದು ತಪ್ಪು ಗೈಸ್. ಅಂದರೆ ಪಾಪ್ಯುಲೇಷನ್ ಜಾಸ್ತಿ ಆಗೋದು, ಮತ್ತು ಭ್ರಷ್ಟಾಚಾರ ನಿಮ್ಗೆ ಗೊತ್ತಿರೋದೆ, ಅವೆಲ್ಲ ಇರುತ್ತೆ. ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ. ನಮಗೇನಂದರೆ ಓದಿದ ತಕ್ಕನಾಗೆ ಒಂದು ಕೆಲಸ ಸಿಕ್ಬಿಟ್ರೆ ಸಾಕು. ಅದರಿಂದ ಮನೆಯವ್ರಿಗೆ ಹೆಲ್ಪ್ ಆಗುತ್ತೆ, ಮತ್ತು ಬೆಳೆಯಲು ಸಾಧ್ಯವಾಗುತ್ತೆ. ಆದ್ದರಿಂದ ನೀವು ಇಲ್ಲಿ
ನಮ್ಗೆ ಎಲ್ಲರೂ ಸಿಗಲಿಲ್ಲ ಅಂದರೆ ಇಲ್ಲಿಂದ ಅವ್ರಿಗೆ ಒಂದು ಪ್ರೋತ್ಸಾಹ ಸಿಗಲಿ, ಬೆಳೆಯಲು ಅಂದರೆ ಅಪ್ಪಾಗಲು, ಡೆವಲಪ್ಮೆಂಟ್ ಆಗಲು ಸಹಾಯ ಮಾಡಿ ಗೈಸ್. ನಿಮ್ಮೊಂದೊಂದು ಲೈಕು, ಶೇರು ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಮಾಡ್ತೀರಿ ಶೇರು ಮತ್ತು ಫಾಲೋ ಮಾಡ್ತೀರಲ್ಲ, ಅದರಿಂದ ಒಂದು ಜೀವನ ಕಟ್ಕೋಬೋದು ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಈ ವಿಡಿಯೋಗಳನ್ನ. ಆವಾಗ ನಮಗೂ ಬೆಳೆಯೋಕ್ಕೂ ಸಾಧ್ಯ ಆಗುತ್ತೆ ಮತ್ತು ಒಂದು ದಾರಿ ಆಗುತ್ತೆ ಇದರಿಂದ ಮುಂದೆ ಹೋಗಲು. ಯಾಕೆ ಈ ವಿಷಯ ಹೇಳ್ಬೇಕು ಅಂತಾನೆ ಈಗ ಕಂಟಿನ್ಯೂ ಮಾಡಿದೆ. ಈಗ ಲಂಚೆಲ್ಲ ಮುಗಿಸ್ಕೊಂಡು ಓದ್ಕೊಳಕ್ಕೆ ಕೂತಿದೆ. ಓದೋರ ಮಧ್ಯದಲ್ಲಿ ಇದೊಂದು ನೆನಪು ಬಂತು, ಅದನ್ನ ಹೇಳ್ಬಿಡೋದ ಅಂತ ಮಾಡಿದೆ. ಏನಾರೇ ತಪ್ಪಿದರೆ ಸಾರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಎಲ್ಲ ಬ್ಲಾಗಲ್ಲಿ ಹೇಳ್ತಿದ್ದೀನಿ, ಆದರೆ ನೀವು 1% ಮಾಡ್ತಿಲ್ಲ ಗೈಸ್. ಪ್ಲೀಸ್ ದಯವಿಟ್ಟು ನಿಮ್ಮ ಮೊಬೈಲಲ್ಲಿ ನೋಡೋದು ಬೇಡ, ಸಬ್ಸ್ಕ್ರೈಬ್ ಬಟನ್ ಹೋಗಿ ಗೈಸ್, ಸಾಕು ನಮಗೆ, ಅಷ್ಟೇ ಒಂದು ಸಾಕು. ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ದಾರಿ ಮಾಡಿಕೊಡಿ ನಮಗೆ, ಅದಾದರೆ ನಮ್ಗೆ ಸಾಕು ಗೈಸ್. ಪ್ಲೀಸ್ ಗೈಸ್, ನಾನು ನಮಗೆ ಕೇಳ್ಕೊಳ್ಳೋದು ಅಷ್ಟೇ ಗೈಸ್. ಪ್ಲೀಸ್ ಅಂದರೆ ಪ್ಲೀಸ್ ಗೈಸ್. ಬನ್ನಿ ಈಗ ಓದೋಕ್ಕೆ ಕೂತ್ಕೊಳ್ಳೋಣ. ಸೊ ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಮತ್ತು ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಮತ್ತು ಆ್ಯಂಡ್ ಯೂಟ್ಯೂಬ್ ಫ್ಯಾಮಿಲಿಗೆ ಬಾಯ್, ನಮಸ್ಕಾರ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಪ್ಲೀಸ್ ಈ ವ್ಲಾಗ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ ಕ್ಲಿಕ್ ಮಾಡಿ. ಮತ್ತು ಇಷ್ಟ ಆಗಿಲ್ಲ ಅಂದರೆ ಹಂಗಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಹೀಗೆ ನೋಡ್ತಾಯಿರಿ, ಕೀಪ್ ವಾಚ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ.